ಅಮೆರಿಕದಲ್ಲಿ ಚಂದ್ರಗ್ರಹಣ ಕಾಣಿಸ್ತಾ ಇರೋದ್ರಿಂದ ಗುರುಗಳೇ ಅಲ್ಲಿನ ಚಿತ್ರಣ ಇದು. ಶ್ವೇತವರ್ಣದಿಂದ ನಮ್ಗೆ ಯಾವಾಗ್ಲೂ ಕೂಡ ಚಂದ್ರ ಕಾಣಿಸ್ತಾ ಇದ್ದ. ಅವನಿಗೆ ಭೂಮಿಯ ನೆರಳು ಬಿದ್ದಾಗ ಅಂದ್ರೆ ಗ್ರಹಣ ಬಡಿದಾಗ ನೀವು ರಾಹು ಮತ್ತು ಕೇತು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಅವ್ರ ಮೇಲೆ ಪರಿಣಾಮ ಬೀರ್ತಾರೆ. ಸೊ ಬಣ್ಣ ಬದಲಿಸ್ತಾ ಹೋಗ್ತಾ ಇರೋದು ಅಥವಾ ಒಂದ್ ರೀತಿ ಗ್ರೇ ಏರಿಯಾ ರೀತಿಯಲ್ಲಿ ಕಾಣಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಸದ್ಯ ಚಂದ್ರ ಹೆಂಗ್ ಕಾಣಿಸ್ತಾ ಇದ್ದಾನೆ ಅಂತ ನಿಮಗೆ ಸಹಜವಾಗಿ ಎಲ್ರಿಗೂ ಗೊತ್ತು. ದೇಶಗಳ ನಡುವೆ ಸಮಯದಲ್ಲಿ ಬಹಳ ವ್ಯತ್ಯಾಸ ಇದೆ. ಅಮೆರಿಕಗೂ ನಮಗೂ ಕೂಡ ಸಮಯ ವ್ಯತ್ಯಾಸ ಇದೆ, ಬೇರೆ ಬೇರೆ ದೇಶಗಳಿಗೂ. ಹಾಗಾಗಿ ಅಲ್ಲಿ ಆಲ್ರೆಡಿ ರಾತ್ರಿ ಆಗಿರೋದ್ರಿಂದ ಚಂದ್ರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ. ಆಮೇಲೆ ಗುರುಗಳೇ ಚಂದ್ರನನ್ನ ಡೆಫಿನೆಟ್ಲಿ ನೀವೆಲ್ಲರೂ ಜಲಕಾರಕ, ಮನಕಾರಕ ಅಂತ ಹೇಳ್ತೀವಿ. ಸೊ ಈಗ ಮನೋಕಾರಕ ಅಂದಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾನೆ ಅಂತ. ಪ್ರಾದೇಶಿಕವಾರು ಸಮಸ್ಯೆಯನ್ನ ತಂದಿಡ್ಬೋದು ಅಂತಲೂ ಕೂಡ ನೀವು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ. ಓಕೆ, ಈಗ ಕ್ಯಾಲಿಫೋರ್ನಿಯಾ ಆಯ್ತು. ಚೀನಾ ಕಡೆ ಗಮನಿಸೋದಾದ್ರೆ ಅಲ್ಲೂ ಕೂಡ ಚಂದ್ರಗ್ರಹಣದ ಚಿತ್ರಣವನ್ನ ನೋಡ್ತಾ ಇದ್ರಿ. ಇನ್ನು ಸ್ವಲ್ಪ ಹೊತ್ತಿನ ನಂತರ ನಮ್ಮ ದೇಶದಲ್ಲಿ ಚಂದ್ರ ಹೇಗೆ ಕಾಣಿಸ್ತಾನೆ ಈ ಗ್ರಹಣ ಬಂದ ನಂತರ ಅಥವಾ ಗ್ರಹಣ ಹಿಡಿದ ನಂತರ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈಗ ಬೇರೆ ಬೇರೆ ದೇಶಗಳ ಚಿತ್ರಣವನ್ನ ನೀವು ಮನೆಯಲ್ಲೇ ಕುತ್ಕೊಂಡು ಸ್ಕ್ರೀನ್ ಅಲ್ಲಿ ನೋಡುವಂತಹ ಅದ್ಭುತ ಅವಕಾಶ. ಅದನ್ನೇ ಹೇಳಿದ್ದು, ಗ್ರಹಣ ಅಂದ್ರೆ ಭಯನೇ ಪಡಬೇಕು ಅಂತಲ್ಲ, ಓದ್ತೀವಿ ತಿಳ್ಕೊಳ್ತೀವಿ ಅನ್ನುವಂಥವ್ರಿಗೆ ಪ್ರಾಶಸ್ತ್ಯವಾದಂತಹ ಅಥವಾ ಸಿದ್ಧಿಪಡಿಸ್ಕೊಳ್ಳುವ ಕಾಲ. ಯಾವುದೋ ದೇಶದಲ್ಲಿ ಕುತ್ಕೊಂಡು ಚಂದ್ರ ಅವ್ರಿಗೆ ಹೆಂಗ್ ಕಾಣಿಸ್ತಾನೆ ಅನ್ನುವಂಥದ್ದನ್ನ ನೀವು ಈಗಲೇ ಕುತ್ಕೊಂಡು ಸೂರ್ಯ ನಮ್ಮ ನೆತ್ತಿ ಮೇಲೆ ಸೂರ್ಯ ಇದ್ದಾಗಲೇ ನಾವು ಚಂದ್ರವನ್ನ ನೋಡ್ತೀವಿ ಅಂದಾಗ ಅದು ಒಂದ್ ರೀತಿಯ ಸಿದ್ಧಿ ಅಂತಾನೆ ಹೇಳ್ಬೋದು ಗುರುಗಳೇ. ಅಲ್ಲಿ ಕುತ್ಕೊಂಡು ನೋಡಕ್ಕಾಗಲ್ಲ, ಮನೆ ಸ್ಕ್ರೀನ್ಗಳಲ್ಲೇ ಕುತ್ಕೊಂಡು ಹೆಂಗೆ ಏನು ಅಂತ ನೋಡ್ಬೋದು. ಓಕೆ ಗುರುಜಿ, ಈಗ ನಾನು ಪ್ರಾದೇಶಿಕವಾರು ಅಂತ ನೀವು ಪ್ರಸ್ತಾಪ ಮಾಡಿದಾಗ ಹೇಳಿದೆ, ಮನೋಕಾರಕ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನ ಬೀರ್ತಾನೆ. ಅದು ಒಳ್ಳೆಯ ರೀತಿಯಲ್ಲ ಕೆಟ್ಟ ರೀತಿಯಲ್ಲ? ನೋಡಿ, ಮನೋಕಾರಕ ಚಂದ್ರಗ್ರಹ, ಜಲಕಾರಕ ಚಂದ್ರಗ್ರಹ. ಹೌದು. ಈ ಮನಸ್ಸಿನ ಕಾರಕನಾದಂತಹ ಚಂದ್ರಗ್ರಹ ಉಚ್ಚ ಸ್ಥಾನದಲ್ಲಿ ಜನನವಾದಾಗ ಒಬ್ಬ ಮನುಷ್ಯನಿಗೆ ಉಚ್ಚ ಸ್ಥಾನಕ್ಕೆ ಚಂದ್ರಗ್ರಹ ಬಂದಿದ್ದಾನೆ ಅಂತ, ಉತ್ತಮ ಸ್ಥಾನಕ್ಕೆ ಬಂದಿದ್ದಾಗ ಆ ನಿರ್ಧಾರಗಳು ಬಹಳ ದೃಢವಾಗಿರುತ್ತೆ. ಅವನ ಯೋಚನಾ ಶಕ್ತಿಗಳು ತುಂಬ ಚೆನ್ನಾಗಿರುತ್ತೆ. ಏನನ್ ಬಂದರೂ ಸಹ ಫೇಸ್ ಮಾಡುವಂತಹ ಧೈರ್ಯ ಇರುತ್ತೆ, ತುಂಬ ಚಾಕುಚಕ್ಯತೆ ಇರುತ್ತೆ, ಮತ್ತು ಗಟ್ಟಿತನ ಜಾಸ್ತಿ ಇರುತ್ತೆ. ಇಂಥವನಿಗೆ ಮನಸ್ಸು ಸ್ಥಿಮಿತ ಇರುತ್ತೆ, ಮನಸ್ಸು ಅವನ ಹಿಡಿತದಲ್ಲಿರುತ್ತೆ. ಅದೇ ಚಂದ್ರಗ್ರಹ ನೀಚ ಸ್ಥಾನಕ್ಕೆ ಬಂದಾಗ, ನೀಚ ಸ್ಥಾನ ಅಂತಂದರೆ ಚಂದ್ರನ ಜೊತೆಯಲ್ಲಿ ವೈರತ್ವ ಇರುವಂತಹ ಗ್ರಹಗಳು, ಈಗ ಕೇತು ಗ್ರಹ ಚಂದ್ರನಿಗೆ ವೈರತ್ವ, ಇಂತಹ ಸಂದರ್ಭಗಳು ಈಗ ಜನನವಾದ ರಾಹುವ ಅಥವಾ ಕೇತುವ ಚಂದ್ರನಿಗೆ, ಈಗ ಕೇತು ಈ ಕೇತುವಿನ ಜೊತೆಯಲ್ಲಿ ಚಂದ್ರ ಬಂದಾಗ ನೀಚ ಸ್ಥಾನಕ್ಕೆ ಬರ್ತಾನೆ, ಅಥವಾ ರಾಹು ಬಂದಾಗಲೂ ನೀಚ ಸ್ಥಾನಕ್ಕೆ ಬರ್ತಾನೆ. ಇಂತಹ ಸಂದರ್ಭದಲ್ಲಿ ಬಂದಾಗ ಮನಸ್ಸು ಬಹಳ ಚಂಚಲತೆಯಿಂದ ಕಾಡಿರುತ್ತೆ, ಮನಸ್ಸು ಗೊಂದಲದಲ್ಲಿರುತ್ತೆ, ಒಂದೊಂದು ಬಾರಿ ಒಂದೊಂದು ಯೋಚನೆಗಳನ್ನು ಮಾಡುತ್ತೆ, ಅದೇ ಗೊಂದಲಕ್ಕೆ ಹೋಗ್ಬಿಡುತ್ತೆ. ಇದು ಸರಿನಾ, ಅದು ಸರಿನಾ, ಇದು ಮಾಡೋದು ಸರಿನಾ, ಈ ಥರ ಮಾಡಿದ್ರೆ ಆಗ್ಬಿಡುತ್ತಾ, ಇದು ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂತಹ ಮನೋಕಾರಕ ಚಂದ್ರಗ್ರಹ ನೀಚ ಸ್ಥಾನಕ್ಕೆ ಬಂದಾಗ ಆಗ್ತಾನೆ. ಅವನ ನಿಯಂತ್ರಣದಲ್ಲಿ ಆ ಗ್ರಹ ಇರೋದಿಲ್ಲ, ಯಾಕೆಂದ್ರೆ ಆ ಗ್ರಹದ ಪ್ರಭಾವ ಬೇರೆ ಗುರುಗಳೇ. ಚೀನಾದ ಬೀಜಿಂಗ್ ನಲ್ಲಿ ಸದ್ಯ ಚಂದ್ರನ ನಾವು ನೋಡ್ತಾ ಇದೀವಿ. ಆಲ್ಮೋಸ್ಟ್ ನಮಗೆ ಕಾಲ್ಭಾಗ ಕೂಡ ಕಾಣಿಸ್ತಾ ಇಲ್ಲ, ಅಂದ್ರೆ ಸಂಪೂರ್ಣವಾಗಿ ಆತನಿಗೆ ಗ್ರಹಣ ಹಿಡಿತಾ ಇದೆ. ಅಂದ್ರೆ ಆ ಭಾಗದಲ್ಲೆಲ್ಲ ಸಂಪೂರ್ಣ ಚಂದ್ರಗ್ರಹಣ ಗೋಚರ ಆಗಿದೆ, ನೋಡ್ತಾ ಇದ್ದಾರೆ. ಚಂದ್ರನೇ ಕಾಣಿಸ್ತಾ ಇಲ್ಲ. ಚಂದ್ರನ ಮೇಲೆ ಈಗ ನಾವು ಇದನ್ನ ಬ್ಯೂಟಿಫುಲ್ ಆಗಿ ಅಂತ ವರ್ಣಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ನೋಡ್ಲಿಕ್ಕೆ ನಮಗೆ ಬ್ಯೂಟಿಫುಲ್ ಅನ್ನಿಸ್ತಾ ಇರ್ಬೋದು, ಬಟ್ ಸೂರ್ಯ ಚಂದ್ರ ಅವರಿಗೆ ಗ್ರಹಣ ಅಂದಾಗ ನಾವು ಹೆಂಗ್ ನೋಡೋದು ಗುರುಗಳೇ ಈ ರೀತಿಯಾಗಿ? ಆಮೇಲೆ ನಮ್ಮಲ್ಲಿ ಅಲ್ಪ ಸಮಯದಲ್ಲಿ ಕಂಡಾಗ ಅದರ ಎಫೆಕ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ದೇಶಗಳ ಭವಿಷ್ಯವನ್ನ ಹೇಳ್ಬೋದಾ? ಪೂರ್ಣ ಪ್ರಮಾಣದ ಗ್ರಹಣಗಳು ಬಂದಾಗ, ಅಲ್ಲೇ ಸುಮಾರು 6 ತಿಂಗಳ ಮಧ್ಯಭಾಗದಲ್ಲಿಯೇ ಗ್ರಹಣಗಳು ಗೋಚಾರವಾದಾಗ ಒಂದು ಪ್ರದೇಶದಲ್ಲಿ, ಒಂದು ರಾಜ್ಯ, ಒಂದು ದೇಶದಲ್ಲಿ, ಅಲ್ಲಿ ಆ ದೇಶದ ವ್ಯವಸ್ಥೆಗಳು, ದೇಶದಲ್ಲಿ ನಡೆಯುವಂತಹ ರಾಜಕೀಯ ಬೆಳವಣಿಗೆಗಳು, ಆಲ್ಮೋಸ್ಟ್ ಒಂದು ರೈತಾಪಿ ವರ್ಗದಿಂದಲೂ ಸಹ, ನಾನಾಗಲೇ ಪಂಚಭೂತಗಳ ಮೇಲಿದ ಪ್ರಭಾವ ಅಂತ, ಆಲ್ಮೋಸ್ಟ್ ಎಲ್ಲವೂ ಸಹ ಒಂದು ರೀತಿಯಾದಂಥ ಗೊಂದಲಮಯ ವಾತಾವರಣದಲ್ಲೇ ಇರುತ್ತೆ. ವೈರತ್ವಗಳನ್ನು ಜಾಸ್ತಿ ತಂದುಕೊಡುತ್ತೆ, ಶತ್ರುತ್ವಗಳನ್ನು ತಂದುಕೊಡುತ್ತೆ. ಚೀನಾವಾಗಿರ್ಬೋದು, ಅಮೇರಿಕವಾಗಿರ್ಬೋದು, ಇಂಥ ದೇಶಗಳಲ್ಲಿ ಆಲ್ಮೋಸ್ಟ್ ವೈರತ್ವಗಳು ಸೃಷ್ಟಿಯಾಗುತ್ತೆ. ಒಂದು ರಾಜ್ಯ, ಒಂದು ದೇಶದ ಮೇಲೆ ಇನ್ನೊಂದು ದೇಶದ ಒಂದು ಪ್ರಭಾವಗಳು, ಸೊ ವೈರತ್ವಗಳು, ಮನಸ್ತಾಪಗಳು, ಇದೆಲ್ಲವೂ ಸಹ ಅಲ್ಲಿ ಸೃಷ್ಟಿಯಾಗಲಿಕ್ಕೆ ಗ್ರಹಣವೂ ಸಹ. ಅಂಡ್ ಈಗ ಸದ್ಯ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಪರಿಸ್ಥಿತಿ ಇರೋದನ್ನು ಕೂಡ ನೋಡ್ತಾ ಇದೀವಿ. ಸೊ ಗ್ರಹಣದ ಪರಿಣಾಮದಿಂದ ಕೂಡ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ, ಮೊಂಡುತನವನ್ನ ತಂದು ಕೊಡುತ್ತೆ. ಮೊಂಡುತನ ಯಾರು ಹೇಳಿದ್ರು ಸಹ ಅದನ್ನ
ಹಾಕೊಳ್ಳೋದಿಲ್ಲ. ಯಾವುದನ್ನು ಸಹ ನಾನು ಮಾಡ್ತಿರೋದು ಕರೆಕ್ಟ್ ಅನ್ನುವಂತಹ ಒಂದು ರೀತಿಯಲ್ಲಿ ವರ್ತನೆಗಳಿರುತ್ತೆ. ನೀವು ಯಾವುದೇ ತೆಗೆದುಕೊಳ್ಳಿ, ನೀವು ಇಸ್ರೇಲ್ ತಗೊಳ್ಳಿ, ಈಗ ಅಮೆರಿಕ ತಗೊಳ್ಳಿ, ಇರಾನ್ ತಗೊಳ್ಳಿ, ಇವರೆಲ್ಲೂ ಸಹ ಯಾರು ಮಾತು ಕೇಳೋರು ಯಾರು ಇಲ್ಲ. ಈಗ ನಾನು ಮಾಡ್ತಿರೋದು ಕರೆಕ್ಟ್, ನಾನು ವಾರ್ ಮಾಡ್ತೀನಿ ಅನ್ನೋಂಥವ್ರು ಯಾರು ಒಂದು ರಾಜಿಗೆ ಬರ್ತಾ ಇಲ್ಲ. ಈ ತರ ಆದಾಗ ನಷ್ಟ ಆಗೋದು ಅಂತ ಯಾರಂದ್ರೆ ಸಾಮಾನ್ಯ ಪ್ರಜೆಗಳಿಗೆ. ಯುದ್ಧದಿಂದ ಲಾಭ ಅನ್ನುವಂಥದ್ದಂತೂ ಯಾರಿಗೂ ಆಗೋದು ಎಂದೂ ಇಲ್ಲ. ಅದು ಎರಡು ದೇಶಗಳು ನಿಂತಾಗ ಒಬ್ರು ಸೋಲ್ಬೇಕು, ಇನ್ನೊಬ್ರು ಸಾಯ್ಬೇಕು. ಇಂದಲ್ಲ, ನೀವು ಮಹಾಭಾರತ ರಾಮಾಯಣ ಎಲ್ಲಿ ತೆಗೆದುಕೊಂಡ್ರು ಯುದ್ಧ ಅನ್ನುವಂಥದ್ದು ನಷ್ಟವೇ ಹೊರತು ಯಾವುದೋ ಲಾಭ ಅಲ್ಲ. ಖಂಡಿತ ಖಂಡಿತ. ಅದರಿಂದ ಯಾರಾದರೂ ಸ್ವಲ್ಪ ಸೋತು ಅದಕ್ಕೆ ಹೇಳಿದ್ದು, ಈ ಮನೋಕಾರಕನಾದಂಥ ಚಂದ್ರಗ್ರಹ ಯಾವುದನ್ನು ಸಹ ಬಿಡೋದಿಲ್ಲ. ಅವನು ಮನಸ್ಸಿನಲ್ಲಿ ಕುಂತ್ಕೊಂಡಾಗ ಅದು ಒಂದು ರೀತಿಯಾದಂಥ ಮೊಂಡುತನವನ್ನ, ಒಂದು ರೀತಿ ನನಗೆ ಆಗುತ್ತೆ, ಸಾಧನೆ ಮಾಡ್ತೀನಿ ಅನ್ನುವಂತಹ ಒಂದು ರೀತಿಯ ಹುಮ್ಮತನವನ್ನ ಇದೆಲ್ಲವೂ ಸಹ ಅಲ್ಲಿ ಸೃಷ್ಟಿ ಮಾಡ್ತಾ ಇರುತ್ತೆ. ಯಾರ ಮಾತು ಕೇಳಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಈ ರೀತಿಯಾದಂತಹ ವಾತಾವರಣಗಳು ಅಲ್ಲೇ ಅಮೆರಿಕದಲ್ಲಿ ಸೂರ್ಯಗ್ರಹಣವಾಗಿದೆ, ಮತ್ತೆ ಚಂದ್ರಗ್ರಹಣ, ಮತ್ತೆ ಎಲ್ಲ ಗ್ರಹಣಗಳು ಗೋಚರವಾದಂತದ್ದು ಪೂರ್ಣ ಪ್ರಮಾಣ. ಈಗ 2025ನೇ ಇಸ್ವಿ ಅಂದ್ರೆ ವಿಶ್ವಾಸ ಸಂವತ್ಸರ ಏನು ಬಂತು, ವಿಶ್ವಾಸ ಸಂವತ್ಸರದಲ್ಲಿ 4 ಗ್ರಹಣಗಳು ಬಂತು. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ, 4 ಗ್ರಹಣವು ಗೋಚರವಾದಂಥದ್ದು ಅಮೆರಿಕ, ಚೀನಾ. ನಮ್ಮ ದೇಶಕ್ಕೆ ಗೋಚರವಾದಂಥದ್ದು ಸೂರ್ಯಗ್ರಹಣ ಯಾವುದು ಗೋಚರ ಆಗಲಿಲ್ಲ ನಮಗೆ. 2025 ಒಂದು ವಿಶ್ವಾಸ ಸಂವತ್ಸರ, ಇನ್ನು ವಿಶ್ವಾಸ ಸಂವತ್ಸರ ಯುಗಾದಿ ತನಕ ಇರುತ್ತೆ. ಅಲ್ಲಿವರೆಗೂ ನಮ್ಗೆ ಗೋಚರ ಆಗಿದೆ 2 ಚಂದ್ರಗ್ರಹಣಗಳು ಮಾತ್ರ ಗೋಚರ ಆಯಿತು. ಅದರಲ್ಲೂ ಸಹ ಈಗ ಪಾರ್ಶ್ವ ಚಂದ್ರಗ್ರಹಣ, ಇದು ಬಹಳ ಕಡಿಮೆ ಚಂದ್ರಗ್ರಹಣ ಕಾಣ್ತಿರುವಂಥದ್ದು, ಅದರ ಎಫೆಕ್ಟ್ ನಮ್ಗೆ ಜಾಸ್ತಿ ಇರೋದಿಲ್ಲ. ಆದರೆ ನೀವು ಎಷ್ಟು ತಿಳ್ಕೊಳ್ಳಿ, 2026 ಪರಾಭವ ಸಂವತ್ಸರ ಅಂತ ಈಗ ಯುಗಾದಿ ಮೇಲೆ ಬರುತ್ತಲ್ಲ, ಈ 4 ಗ್ರಹಣ ಮತ್ತೆ ಈಗ ಇದನ್ನು ಸೇರಿಸ್ಕೊಂಡ್ರೆ 4 ಗ್ರಹಣ ಆಗುತ್ತೆ. 4 ಗ್ರಹಣವೂ ನಮ್ಗೆ ಗೋಚರ ಆಗೋದಿಲ್ಲ. ಭಾರತ ದೇಶಕ್ಕೆ 4 ಗ್ರಹಣವು ನಮಗೆ ಕಾಣಿಸೋದೇ ಇಲ್ಲ. ಅದ್ರ ಎಫೆಕ್ಟ್ ಕಡಿಮೆ ನಮಗೆ, ಅದರ ಪ್ರಭಾವಗಳು ನಮ್ಮ ಮೇಲೆ ಬೀರೋದಿಲ್ಲ. ನೀವು ಆರಂಭದಲ್ಲಿ ಒಂದು ಪ್ರಶ್ನೆ ಮಾತಾಡ್ತಿದ್ರಿ, ಕಾರ್ಯಕ್ರಮದ ಆರಂಭದಲ್ಲಿ ಕೆಲವರು ಗೋಚಾರ ಕಂಡ್ರೂ ಸಹ ಆಚರಣೆ ಮಾಡಬೇಕು, ಗೋಚಾರ ಇಲ್ಲ ಅಂದ್ರೂ ಆಚರಣೆ ಮಾಡಬೇಕು, ಈ ರೀತಿಯ ದ್ವಂದ್ವಗಳನ್ನ ಆಗತ್ತೆ ಅಂತ.